ಕ್ಯಾರ ಪಾಪದ ಬಾರ ಸಿದ್ಧರಿಗೆ ಕೆಲರಿ ಹಾಕೊಂಡು ಕ್ಯಾರ ತಂದಾನು ಸೌಕಾರ ಯಾರ ತರಕಾರ ಸಾಹಿತ್ಯ ತಂದಾನು ಸೌಕಾರ ಸಣ್ಣ ಬಾರ ಭೂದೇವಿ ಅಷ್ಟು ಇದ್ದ ಬಾರ ನೋಡ್ಲಾಕ ಸಣ್ಣ ಪಾರ ಭೂದೇವಿ ಅಷ್ಟು ಇದ್ದ ಬಾರ Bye.
ಮಲಕಾರ ಸಿದ್ಧ ಕೆಂಡದಂತ ದೇವ್ರತ್ ಮಾರಾಯಗಳು ವಂಶದೊಳಗ. ಯಾಕಂದ್ರ ಏನ್ರಿಪ್ಪ ನಮ್ಮ ಕೊಂತವಾಯಿ ಬೋರಿ ಹಾಗ ಹೆಂಗ ದುಡಿದು ಅಂತ ತ್ರಿನೇತ್ರಧಾರಿ ಮಲಕಾರ ಸಿದ್ಧರ ಕಾಲ ಬೋರಿ ಹಾಳಾಗಿ ನೀರು ತಗೊಂಬರ ಕೊರ ಸಂಕಲ್ಪ ಮಾಡಿಲ್ಲತ್ರಿ. ಏನ್ ಕನಸ್ಕೊಂಡ್ರಿಪ್ಪ ಕೊಂತವಾಯಿ? ಏನ್ ಕೇಳ ಏನಂತ? ಪಾವನ ಉಗ್ರಿರ್ಬೇಕು, ಮಾವನ ರೂಪ ಇರ್ಬೇಕು, ಅಂತ ಸಿದ್ಧ ಪುರುಷ ನನ್ನ ಹೊಟ್ಟಿನ ಹುಟ್ಟಬೇಕಂತ ಕನಸ. ಅಂತವ ನನ್ನ ಹೊಟ್ಟಿನ ಹುಟ್ಟಲಿ ಅದಕ್ಕೆ ಸಂಕಲ್ಪ ಮಾಡಿದ್ರಿ ಕೊಂತವಾಯಿ. ಹೌದು ಹೌದು. ಅವಾಗ ಧರ್ಮಗಟ್ಟಿ ಮ್ಯಾಗ ಕೂತಿದ್ರತ್ತ ಧರ್ಮರು. ಅವರು ಸಿದ್ಧ, ಬೇರೆ ಸಿದ್ಧ, ಸೋಮನ್ ಮತ್ತೆ ಕಣ್ ಮತ್ತೆ 4 ಮಂದಿ ಕೂತಿದ್ರು. ಹೌದು. ಅವಾಗ ಅವಧೂತ ಸಿದ್ಧ ಅದ. ಏನಂತಾನ ಕೊಂತೆವಾಯಿಗೆ ಅವಧೂತ ಸಿದ್ಧ? ಕೊಂತೆವ ಏ ಕೊಂತೆವ ಅವಳ ಹೋಗಿ ಮಕ್ಕಳು ಬೇಡಕ್ಕೆ ಸಿಂಪೇನು ಅಂದವ. ಹೌದು ಹೌದು. ಎಲ್ಲಿ ದುಡಿ ಅಂತಾನ? ನೀನು ಬರೇ ಕನಸು ಕಂಡ್ರ ಕನಸು ಕಾಣಬೇಕಾಗಿಲ್ಲ. ಮುತ್ತೇನ ಸೇವಾ ನೀ 12 ವರ್ಷ ದುಡ್ದಿ ಅಂದ್ರ ನೀ ಏನ ಸಂಕಲ್ಪ ಮಾಡ್ತೀಯ ಎಲ್ಲ ಸಿದ್ಧ ಹಾಕದತ್ತ ಅಂದ. ಹೌದು. ಯಾರು? ಅವಧೂತ ಸಿದ್ಧ ಕೊಂತೆವಾಯಿ ಹೇಳ್ತಾನ. ಅವಾಗ ಭಾವನ ಮಾತು ಕೇಳಿ ಹೆಂಗ ದುಡಿತಾ ಕೊಂತೆವಾಯಿ? ಆಗಲ್ಲ 12 ವರ್ಷ ಗುಡ್ಡ ಮುತ್ತೇನ ಸೇವಾ ಮಾಡಿ ಅದ ಈ ಮುತ್ತೇನ ಪಡ್ಕೋಬೇಕ ಹುಡುಗಾಟಿಗೆ ಮಾತಾಗಿಲ್ರಿ. ಹೌದು ಹೌದು. ಅಂತ ತ್ರಿನೇತ್ರಧಾರಿ ಸಿದ್ಧ ಪುರುಷ ಮಲಕಾರ ಸಿದ್ಧ ಹುಟ್ಟಿ ಬಂದ್ರಿಯಪ್ಪ. ಯಾಕಂದ್ರ ಎದುರಿಗೆ ಬಂದವ್ರಿಗೆ ಅವನು ಎದುರಿಗೆ ನೀ ತಿನ್ನೋರಿಗೆ ಅವನು ಮಾತಾಡಿಲ್ಲ. ಇನ್ನು ಮಲಕಾರ ಸಿದ್ಧರ ಎದುರಿಗೆ ನಿಂತು ಯಾರು ಮಾತಾಡ್ತಿದ್ದಿಲ್ಲ. ಮಲಕಾರ ಸಿದ್ಧ ಬಂದವ್ರು ಎದುರಿಗೆ ಇನ್ನೋರಿಗೆ ಯಾರು ನಿಂದ್ರಂಗಿಲ್ಲ. ಕಾಸು ಯಾರು ಇದೇ ಅರಿಕೇರಿ ಗೌಳಿಕೆ ಕೊಟ್ಟಿದ್ರು. ಯಾಕಂದ್ರ ತಾಯಿ ಗರ್ಭದೊಳಗ ಮಲಕಾರ ಸಿದ್ಧ ಇದ್ದನಲ್ರಿಪ್ಪ. ಗಪ್ರಿ ಗಪ್ಪರಿ. ತಾಯಿ ಗರ್ಭದೊಳಗ ಮಲಕಾರ ಸಿದ್ಧ ಇದ್ದ. ಏನಾಯ್ತು? ಅವಶಂಕರ ರಾಯನಗೌಡ ಧರ್ಮರ ಮಾತು ಮೀರಿ ತನ್ನ ಮಗಳ ಕನಬಾರಿ ಕರ್ಕೊಂಡ ಹೊಂಟ ಶಂಕದೂರಿಗೆ. ಧರ್ಮರ ಹೇಳಿದ್ರು ಏನತ್ತ? ಧರ್ಮರ ಜಡಿ ನೀರ ಮತ್ತೊಬ್ಬರ ಭಕ್ತನೊಳಗೆ ಬೇಡಬಾರು ಗೌಡಪ್ಪ. ಕರ್ಕೊಂಡು ಹೋಗ್ಬೇಡ ಗೌಡ, ಸಿದ್ಧ ಪುರುಷ ಹುಟ್ಟ ಮಗ ಕರ್ಕೊಂಡು ಹೋಗ್ಬೇಡ. ಉಡಿ ಮಾರಿದೇವರು, ಉಗ್ರ ಮಾರಿದೇವರು, ಹರಿಯ ಹಾವಿನ ಗಂಡ, ಉಡಿವೆ ಕೆತ್ತಿನ ಗಂಡ, ತ್ರಿನೇತ್ರಧಾರಿ ಹುಟ್ಟಿ ಬರುವ ಗೌಡ ಮಗ ಕರ್ಕೊಂಡು ಹೋಗಬೇಡ, ಮಗ ಕರ್ಕೊಂಡು ಹೋಗಬೇಡ ಅಂತ ಹೇಳಿದ್ರು ಕೂಡ ರಾಯನಗೌಡ ಏನ್ ಮಾಡ್ದ? ಧರ್ಮರ ಮಾತು ಮೀರಿ ಮಗಳ ಕನಬಾಯಿನ ಕಂಟಲೆತ್ತಿ ಮ್ಯಾಗ ಕುಂದರ್ಸ್ಕೊಂಡ ಹೊಂಟ ಶಂಕದೂರಿಗೆ. ರಾಯನಗೌಡಗೆ ಶ್ರೀಮಂತಿಗೆ ಎಂತಾದಿತ್ತು? ಎಂತಾದ್ರಿಪ್ಪ ಶ್ರೀಮಂತಿಕೆ? ಆನೆ, ಒಂಟಿ, ಕುದುರೆ, ಪಾಗ, ಆಕಳ, ಹಿಂಡಿ, ಎಮ್ಮೆಗಳು ದವಣಿಗೆ ಕಟ್ಟಿದ್ದ. ದವಣಿಗೆ ಕಟ್ಟಿದ್ದ ಗೌಡ ಕೈಕಾಲತ್ತಾರ ಕೈಕೊಂಬಂದಿ ಚೌರಾವಿ ಸಾವಿರ ಮಂದಿ ಹಳ್ಳಿ ಹಾಸಿಗೆ, ಹೂವಿನ ಹೊಚ್ಚಿಗೆ, ಬಂಗಾರ ಮಂಚ, ಬೆಳ್ಳಿ ಹಗ್ಗ. ಬಂಗಾರ ಮಂಚದ್ವತ್ತ, ಬೆಳ್ಳಿ ಹಗ್ಗಿದ್ವತ್ತ ಗೌಡ್ರ ಮನ್ಯಾಗ. ಅಂತ ಶ್ರೀಮಂತಿಗೆ ಬಂದಿತ್ತು ರಾಯನಗೌಡಗ. ಏನ್ ಮಾಡ್ತಾನೆ ಗೌಡ? ಹಿರೇ ಕಾಲಕ್ಕ ವಿಪರೀತ ಬುದ್ಧಿ ಬತ್ತು. ಯಾರಿಗೆ? ರಾಯನಗೌಡಗ. ರಾಯನಗೌಡಿಗೆ ವಿಪರೀತ ಬುದ್ಧಿ ಬಂದು ಏನಂತಾನ? ಮಗ ಕನಬಾಯಿನ ಕರ್ಕೊಂಡ ರಾಯನಗೌಡ ಹೊಂಟ ಶಂಕರೂರಿಗೆ. ಶಂಕರೂರಿಗೆ ಹೊಂಟ ಮಗ ಕಂಟೆಲೆತ್ತಿನ ಮ್ಯಾಗ ಕೂತು ರಾಯನಗೌಡ ತನ್ನ ಶ್ರೀಮಂತಿಗೆ ಅಮ್ಮನ ಹೇಳಕತ್ತ. ಹೌದು ಹೌದು ಹೇಳ್ತಾನ ಮಗಳಿಗೆ. ಅವ ಕನಬಾಯಿಗೆ ನಿದ್ದೆ ಹತ್ತಿ ಬಿಡ್ತಾರ ಅಪ್ಪನ ಮಾತು ಕೇಳಿ. ಏನಂತ? ಅವಾಗ ರಾಯನಗೌಡ ಮುಂದೋಡೆ ಎತ್ತು ಹಿಡ್ಕೊಂಡ್ ಹೊಂಟಾನ. ಎತ್ತುಗೋ ಹಿಡ್ಕೋತ ಮಾತು ಹೇಳಕತ್ತ. ಅದ ತಾಯಿ ಗರ್ಭರಾಗಿದ್ದಂತ ಮಲಕಾಸಿದ ಮುತ್ತೇನ ಮಾತಿಗೆ ಹೋ 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 ಅಂದ. ಹೊಟ್ಟೆಗೆ ಇದ್ನಂತ, ತಾಯಿ ಹೊಟ್ಟೆಗೆ ಇದ್ದ ಮಲಕಾರ ಸಿದ್ದಿನ. ಅವ ಕಂಟೆಲ್ ಎತ್ತು ಬಂದು ಎಲ್ಲಿತ್ತು? ಮುಂಗಾಲ ಶಂಕರ ಸೀಮೆಯಾಗ, ಹಿಂಗಾಲ ಬೆವರ್ಗಿ ಸೀಮೆಯಾಗ ಕಂಟೆಲ್ ಎತ್ತು ಬಂದು ನಿತ್ತು ಬಿಡ್ತ್ರಿ. ಅದ ರಾಯನಗೌಡಿಗೆ ಎತ್ತಿ ಹೊಡಿಬೇಡ, ಕೈ ಎತ್ತದ, ಎತ್ತಿದ ಕೈ ಮ್ಯಾಕೆ ಆಯ್ತು, ತಳಗಿಳಿಲಿಲ್ಲ ಗೌಡನ ಕೈಯ. ಅವ ರಾಯನಗೌಡ ಹೊಳೆ ನೋಡಿದಾನ ಮಗಳ ಕನಬಾಯಿಗೆ ನಿಂತ ಎತ್ತದ. ನನ್ನ ಮಾತಿ ಇಟ್ಟತ್ತನ ನನ್ನ ಕತ್ತಿಗೆ ಹೂ 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 ಅಂದವ್ರು ಯಾರು? ರಾಯನಗೌಡ ಗಾಬರಿ ಅದ. ಏನಂತಾನ? ಅವಾಗ ಮಲಕಾಸಿದ ತಾಯಿ ಗರ್ಭರಾಗಿದ್ದಾಗ ಶಾಪ ಕೊಟ್ಟಾನ. ತಾಯಿ ಹೊಟ್ಟೆಗಿದ್ದಾಗ ಮಲಕಾಸಿದ ಶಾಪ ಕೊಟ್ಟತ್ತು ಶಂಕರಗೌಡಗ. ಏನಂತ ಕೊಟ್ಟ? ಏನಂತ? ಯಾವಾಗ ಧರ್ಮರ ಮಾತು ಮೀರಿ ನಡೆದಿರಿ ಅಂದ್ರ, ಯಾವಾಗ ಸಿದ್ಧರ ಮಾತು ಮೀರಿ ಅಂದ್ರ ಕೊಟ್ಟಿನ ಕೊಟ್ಟಲ್ಲ ಆಗ್ಲಿ, ಇತ್ತಲೇ ಆಗ್ಲಿ, 16 ಕಿಲೋ ತಿಳ್ಕೊಂಡ ಮೇಲೆ ಬಿತ್ತು ಹೋಗ್ಲಿ ಗೌಡ. 10 ರೂಪಾಯಿ ಬೆಳ್ಳಿ ಬಂಗಾರ ಇತ್ತಲೇ ಆಗ್ಲಿ, ಇದ್ದಲೇ
ಒಳ್ಳೆ ಆಗ್ಲಿ 360 ಬಂಗಾರ ತಾಟ ಹಾರಿ ಹಾರಿ ಚಳಿ ಚಾಣಿಕ್ರಾಯನ ಕ್ವಾಟಿ ಸೇರ್ಲಿ ಹಟ್ಟಿಗಟ್ಟಿನ ಪಟ್ಟಿಲಿ ನುಚ್ಚು ಕುಡಿ ಯಾರೇ ಬರ್ಲಿ ಮಗನೇ ನಿನಗತ್ತ ಶ್ರಾಪ ಕೊಟ್ಟ ತಾಯಿ ಹೊಟ್ಟೆಗಿದ್ದಾಗೆ ಶಾಪ ಕೊಟ್ಟತ್ತು ಮಲಕಾರ ಸಿದ್ಧ ಸಾಮಾನ್ಯ ಹೇಳ್ರಿ ಕಲಿಯುಗದೊಳಗೆ ಮಾತಾಡುವಂತ ದೇವ್ರ ಕಣ್ಣಿ ಕಾಣುವಂತ ದೇವ್ರ ಏನು ಸಂಕಲ್ಪ ಮಾಡಿ ಇಷ್ಟಾರ್ಥ ಬೇಡ್ತಿಯಲ್ಲ ಗೌಡ್ರ ಮಲಕಾರ ಸಿದ್ಧಿಗೆ ಏನು ಸಂಕಲ್ಪ ಮಾಡ್ತೀರಿ ಅದು ಶತಸಿದ್ಧ ಮಾಡುವಂತ ಅಮಸಿದ್ಧನ ಹೋಗ್ತಾರ್ರಿ ಮಲಕಾರ ಸಿದ್ಧ ಉಳಿ ಹೊಟ್ಟಿ ಬಾಗಿ ಬೇಡ್ರಿ ಬಂಗಾರ ಹೋಗಿನಿ ನೀನ್ ಮನೆಗೆ ಆಯ್ತದ ಅಪನಂಬಿಗೆ ಇಟ್ಟಿ ಅವ್ರು ಯಾರು ಧರ್ಮದ ಮ್ಯಾಗ ಅಪನಂಬಿಕೆ ಮಾಡ್ಯಾರ ಹೌದಾ ಅವ್ರು ಯಾರು ಉಳಿಲಿಲ್ಲ ಇದೇ ಅರಕೇರಿ ಆಸ್ತಿಯನ್ನ ರೇಣುಕಾದೇವಿ ಕೊಟ್ಟಿದ್ರು ಕೊಟ್ರಲ್ಲ ಧರ್ಮ 4 ಮಂದಿ ಧರ್ಮರು ಕೊಟ್ರು ಅವಾಗ ಅರಕೇರಿ ಬರಮ ಒಡಿಯಾಗ ಆಳ ತಿಳ್ಕೊಂಡು ಕೂಳ್ ಹಾಕಿದ್ರಿ ಎತ್ತಿ ಊಟ ಹಾಕ್ತಿಲ್ಲತ್ತ ಭರಮೋಡಿಯಾಗ ಯಾರು ರೆಬಕವಾಯಿ ಧರ್ಮರ ಆಸ್ತಿ ಉಣಬೇಡಿ ತಪ್ಪ ಹೇಳ ಮೋಷದ ಮುತ್ಯ ಅಪ್ಪನ ಮಾತು ಕೇಳಿ ಅರಕೇರಿ ಆಸ್ತಿ ಉಂಡ್ರು ಇದೇ ಮಲಕಾಸಿದ ಹತ್ತಿನ ಚಂಡಿನ ಹೊರಗೆ ಹಾಕದ ಹೌದು ಶತಸಿದ್ಧ ನೀವು 4 ಮಂದಿ ಅಪ್ಪನೇರಿದ್ರಿ ಇದ್ರ ಕಡೆ ಯಾರು ಇದ್ರ ನಿತ್ತು ಮಾತಾಡೋ ತಾಕತ್ತು ಯಾರಿಗೆ ಆಗಲಿಲ್ಲ ಹೌದು ಅಂತ ಸಿದ್ಧ ಪುರುಷ ಸನ್ಯಾಸಿ ದೇವ್ರ ಅಂತ ಸಿದ್ಧ ಪುರುಷನ ಕತ್ತಿ 1 ದಿನ 2 ದಿನ ಹಾಡ್ರಿ ಇಲ್ಲಿ ಮುಗಿದಿಲ್ಲಪ್ಪ ಅದು ಎಷ್ಟು ದಿನ ಹಾಡಿದ ಮುಗಿಲಾರ್ದ ಮಾತದ ಹೌದಾ ಅಂತ ದೇವ್ರ ನಿಮ್ ಮನೆಗೆ ಬಂದಾನಂದ್ರ ನಿಮ್ಮದು ದಾವಾಯಿ ಸಾವುಕಾರಗಳ ಮನೆಗೆ ನಾವು ಬಂದೇವಂದ್ರ ಅಗಡೆ ಶಿವರಾಯ ಮಾಸ್ತರ್ನ ಮಾತು ಕೇಳದ ಏನ್ ಕೇಳ್ರಿಪ್ಪ ಸಗನಾಗ ಗುರ್ಲಿಂಗ್ ಮಾಸ್ತರ ದಾವಾಯಿಗಳು ನೀವು ಅರ್ಥಮ್ರ ತೇತ್ರಿ ಮತ್ತೆ ನೀವು ಹೆಂಗ ಸಮಾನತೆ ಕೇಳ ದಳವಾಯಿ ಅಡ್ಡೇಸರು ಬರ್ಬೇಕಾದ್ರ ದಳವಾಯಿ ಅಂದ್ರೆ ಏನು ಇಲ್ಲ ಪೇಚ ಹಿಂದ ರಾಜ ಮಹಾರಾಜರು ಗೌಡಿ ಕಿತ್ತು ಇಡೀ ಊರಿಗೆ ಸುತ್ತ ಹಳ್ಳಿ ಊರಿಗೆ ದೊಡ್ಡ ಕ್ವಾಟಿಗೋಡಿ ಆ ಬಾಗಲಕಾಯ ಕೊಬ್ಬವ ಊರು ವಾಲಿಕಾರ ಊರಾಗ ಸಾಕಷ್ಟು ಮಂದಿ ನಾಟಿಕಾರು ಇಲ್ಲ ಗೌಡಿಗೆ ಬಂದಿದ್ದ ನಾಟಿಕಾರು ವಾಲಿಕಾರು ಹಿಂಗ ಬಂದವ್ರಿಪ್ಪ ಆದಿಕಾರು ಹಿಂದೆ ಅದಾರಿ ಅವ್ರು ದಳವಾಯಿಗಳು ಏನಂದ್ರೆ ದಳವಾಯಿ ಅಂದ್ರೆ ಏನು ದಳ ಅಂದ್ರೆ ಏನು ಸೈನ್ಯ ದಳ ಆ ಸೈನ್ಯದ ಮಾಲಿಕೆಗೆ ದಳವಾಯಿ ಅಂತಾರ ಸೈನ್ಯವನ್ನು ನಡೆಸೋ ದಳವಾಯಿ ಸೈನ್ಯವನ್ನು ನಡೆಸುವಂತವನಿಗೆ ದಳವಾಯಿ ಅಂತಾರ ಅವ್ರಿಗೆ ಈಗಿಂದಲ್ಲ ರಾಜ ಮಹಾರಾಜರ ಕಾಲದ ಬಂದಿದ್ದು ರಾಜರೇನು ಈ ಭೂಮಿಯನ್ನು ಆಳ್ತಿದ್ರಲ್ಲ ಅವಾಗ ದಳವಾಯಿಗಳು ಇದ್ದವ್ರು ಇದರ ಮಾತಿಗೆ ನೀವು ಹೆಂಗ ನಿಮ್ಮ ಸಂಬಂಧರಿ ಮಾಸ್ತರ ನಮ್ದು ಏನದಂದ್ರ ನಮ್ದು ಏನ್ ಬೆಳಗ ಆಯ್ತಲ್ರಿಪ್ಪ ಹೊನ್ನ ಸಕ್ರೆನವ್ರು ನನ್ನ ಬೆಳಗ ಹೌದಾ ಈ ದಳವಾಯಿ ಸಾವುಕಾರಗಳು ಬೆಳಗ ಹೊನ್ನ ಸಕ್ರೆನವ್ರಿ ಮತ್ತೆ ಅಣ್ತಂಬ್ರ ಅಕ್ಕರಿ ಮತ್ತೆ ಒಂದ್ ಬೆಳಗ ಒಂದೇ ಐತೆ ಅಣ್ತಂಬ್ರ ಅಕ್ಕರ ಬೀಗರ ಅಕ್ಕರಿ ಅಣ್ತಂಬ್ರ ಯಾವ್ದಕ್ಕಲ್ರಿ ಬೆಳಗ ಒಂದೇ ಐತೆ ಅಣ್ತಂಬ್ರ ಅಕ್ಕರ ಬದಲೈತೆ ಪಾವನೆಗಳು ಅಕ್ಕರ ಇಟ್ಟು ಗೊತ್ತಾಗುದಿಲ್ಲ ಹಿಂಗ ಅಲ್ಲ ಅಡ್ಡ ನಾನು ಅಲ್ಲ ಸಣ್ಣ ವಯಸ್ಸಿನ ಒಂದೇ ಬೆಳಕ ಜಾಗ ಎಲ್ಲಾರು ಹೊಸಿರ್ತಾನ ಚನಿ ಯಾನ್ ಹೇಳೋದಾಗಲ್ಲ ಸುಮ್ನೆ ಎಲ್ಲ ದೇವ್ರ ಟೈಮ್ ಆಗದ ಬೇಡ ಅಲ್ಲ ಬೇರೆ ಅದಾವ್ ಹೆಂಗದ ಅತಿ ಶಾಣೆ ಅನ್ಸ್ಕೊಳಕ ಎಲ್ಲ ಶಿವರಾಯ ಮಾತಾಡ ಒಳ್ಳೆ ಕಲಾವಂತರದಾರ ಹಿಂಗ ಅಂದಂದ ಅತಿ ಶಾಣೆ ಅನ್ಸ್ಕೊಳಕತ್ತ ಹೇಳಿ ಯಾಕಂದ್ರ ಈ ವಡ್ಡಿ ವಾರಗ ಶಿವಸ್ಥಾನ ಯಾಕಂದ್ರ ಎಲ್ಲಾರ ಮುಂದ್ ನಡೆಯಂಗಿಲ್ಲ ನಡಿದಿಲ್ರಿಪ್ಪ ಇದು ಧರ್ಮರ ಮುಂದೆ ನಡಿಬೇಕಾಗ್ಯದ ಸಿದ್ಧರ ಮುಂದೆ ನಡಿಬೇಕಾಗ್ಯದ ಶಿವಸ್ಥಾನದ ಮಾತೆ ಆಡ್ಬೇಕಾಗ್ಯದ ನಾ ಬಾಳ ಶಾಣೆ ಅದೀನು ಅಂತ ಯಾಕಂದ್ರ ಯಾಕ್ರಿ ಇನ್ನೊಂದು ಕತ್ತಿ ಹೇಳೇನ್ರಿ ನಾ ದೇವ್ರ ನಾ ಬರೋ ಲೇಟ್ ಇದ್ದಂಗ ಏನ್ ಹೇಳ್ತ ಸಪ್ಲ ಮಾಡಕತ್ತ ಸಿಗ್ನಲ್ ಕೊಡಾಕತ್ತಾರ ಅಟ ಸಿಗ್ನಲ್ ಅಂದ್ರೆ ಮುಗಿಸೋಣ ಯಾಕಂದ್ರ ಏನ್ರಿಪ್ಪ ಅಡಿಕೇರಿ ಸಿದ್ದಾಪ್ ಮುತ್ತೇನ ಕತ್ತಿ ಹೇಳಿ ಹಾಡ್ಬಿಡ್ತೀನಿ ನಾನು ಹೌದು ಅದಕ್ಕೆ ಅವ್ನ ಮಾತು ಹೇಳಿದ್ರು ಏನತ್ರಪ್ಪ ಸಿದ್ದಾಪುರ ಸಿದ್ಧ ಅಡಿಗೆ ಮಾಡಿ ಸಿದ್ದಾಪುರ ಆಗದ ಜಾಲ್ ಹಾಕಿ ಜಾಲಿಗೆರೆ ಆಗದ ಇದು ಜಾಲಿ ಇತ್ತಲ್ಲಿ ಅದು ಜಾಲಿಗೆರೆ ಇತ್ತ ಇದು ಊರಿನ ಹೊರಗಿತ್ತ ಇದು ಅರಿಕೇರಿ ಹಂಗಲ್ಲದು ಅರಿಕೇರಿ ಆಗ್ಬೇಕಾದ್ರೆ ಕಾರಣ ಮೂಲ ಮಾಸ್ತರಿನಿಗೆ ಅನುಕೂಲಿಲ್ಲ ಇಲ್ಲಿ ತಾಯಿನ ಪರಮಾವತಿ ಏನಿದಲ್ಲ ಕೈಲಾಸದಾಗ ಕೊಟ್ಟ ಮಾತು ಮರ್ತಾಳಕ್ಕಿ ಅಮೋಷದ ಮೂಲಕರಾಗಿ ನಾನು ರೊಟ್ಟಿ ನಾಗರಾಗೌಡನ ಮಗಳಾಗಿ ನೀ ಹುಟ್ಟಿವ ಅಮಸಿದ್ದಾಗ ನಾನು ನಿನಗೆ ನೋಡಾಕ ಬರ್ತೀನಿ ನಿನ್ನ ಮನೆತನ ಬರ್ತೀನಿ ದೇವಿ ನನ್ನ ಕೋನಾಗಿರಲಿ ಅಂದ್ರೆ ನನ್ನ ಜೋಡಿ ಮದುವೆ ಆಗ್ಲಿ ನನ್ನ ಮಾರ್ತೇವೆ ನನ್ನ ಬೆತ್ತ ಜೋಡಿ ನನ್ನ ಪ್ರತಿಬಿಂಬ ಜೋಡಿ ಮದುವೆ ಆಗಲೇ ತಮೋಷದ ಮುತ್ತೆ ಹೇಳ್ಯಾನ ವಚನ ಕೊಟ್ಟ ಮಾತಿನ ಪ್ರಕಾರವಾಗಿ ಏನಾಯ್ತು ಅಪ್ಪ ಮೋಗಿಸಿದ ರೊಟ್ಟಿಗೆ ನಾಗರಾಯಗೌಡನ ಮನೆಗೆ ಹೋದ ಹೌದಾ ನಾಗರಾಯಗೌಡನ ಕೂನ ಹಿಡಿಲಿಕ್ಕರೆ ಪದ್ಮಾವತಿನ ಕೂನ ಹಿಡಿಲಿಲ್ಲ ಹೌದು ಮರೆತು ಮಾಯದಾಗ ಬಿತ್ತು ಮಾಯದಾಗ ಮರೆತು ಅವಾಗ ಮಸದ ಮತ್ತೆ ಹೇಳ ಏನತ್ತ ಯಾವಾಗ ಕೊಟ್ಟ ಮಾತಿನ
ನಮಸ್ಕಾರ ಹಾಕಿ ಮಗಳ ಕೊಟ್ಟು ಮದುವೆ ಮಾಡ್ದ ಪದ್ಮಾವತಿ ಮುತ್ಯ ಮಾತು ಹೇಳ್ದ. ಅವಾಗ ದತ್ತ ಜೋಡಿ ಆಯಿ ಪದ್ಮಾವತಿ ಲಗ್ನ ಆಗ್ಯದ. ಆಗ್ಯದಲ್ರಿಪ್ಪ. ಅವಾಗ ಮಚ್ಚದ ಹೇಳೇನ ಏನಂತ? ಯಾವಾಗ ಕೈಲಾಸೊಳಗಿನ ಮಾತು ನೀ ಯಾರು ಹಿಡಿದಿಲ್ಲ ಅಂದ್ರ ಮಾಯಾದವ ಬಿದ್ದು ನೀ ಮರುತಿ ಅಂದ ಬಳಕ ಅರ್ತಿ ಅಂದ ಬಳಕ ನಿನ್ನ ಮಾರಿ ನನಗೆ ಬೇಕಾಗಿಲ್ಲ, ನನ್ನ ಮಾರಿ ನೀ ನೋಡಬೇಕಾಗಿಲ್ಲ. ಇನ್ನರ ಅರಿವು ಹಿಡಿದು ಬದುಕು. ಇನ್ನರ ಅರೆ ಹಿಡಿದ ತಿಳ್ಕೊಂಡು ಅರಿವಿನ ಮನಿ ಕಟ್ಟಿ ಅರಿಕೆರಾಗಿಟ್ಟಾನ. ಅರಿವಿನ ಮನೆ ಇರುವಂತ ಅರಿಕೆರನ್ನುವಂತಾರ ಅರಿವಿನ ಮನಿ. ಅರಿವಿನ ಮನಿ, ಅರಿವಿನ ಮನಿನೇ ಅರಿಕೆರೆ ಆಗ್ಯದ. ಹೌದು. ಇವ್ರ ಅರ್ಧ ಊರಾಯ್ತತ್ತ ಅದು ಇದೇನೇನ ಅಂದ್ರಪ್ಪ ಮಾಸ್ತರ. ನಮ್ ಹೊಲ ಉತ್ತಾರಿ, ನಮ್ ಹೊಲದ ಬದುವ, ನಮ್ ಹೊಲದ ಎಲ್ಲಾ ನಮಗ ಗೊತ್ತೈತಿ ಅದ. ಎಲಿ ಸೀಮೆಗಲ್ಲ ಯಾವ ಹೊಲ ಸೀಮೆ ಒಡ್ನಾಗ ಎಲಿ ಸೀಮೆಗಲ್ಲ ಮುಡ್ಗ ನಮ್ ಕೂನದ. ನಾ ಹಾಡಕತ್ತಿ 38 ವರ್ಷ ಆಯ್ತು ಮಾಸ್ತರ್. ನೀ ಮ್ಯಾಗಿನ 8 ವರ್ಷ ಆಗಿರ್ಬೇಕು ಕಟ್ಟ. ನಾ 38 ವರ್ಷ ಆಯ್ತು. ನಾ ಹಾಡುವತ್ತಾಗಿನ ನೀ ಇನ್ನ ಸೊಣ್ಣ ಹಾಕೋದು ಹಂಗೆ ಅಡ್ಡಾಡ್ತಿದ್ ಗೊತ್ತಿಲ್ಲ. ಹೌದು. ಪಟ್ಟಾಳ ಕಣ್ಮೇಚ ಹಿಡ್ಕೊಂಡು, ಸೊನ್ಯಾಳ ಗೌಡ್ರ ಹಿಡ್ಕೊಂಡು, ಶಿರಾಡೋಣ ಮಾಸ್ತರ್ ಹಿಡ್ಕೊಂಡ, ಇಲ್ಲ ಇಲ್ಲಿ ನಿಮ್ಗಿನ ಮುತ್ತ ಹಿಡ್ಕೊಂಡು ಇವತ್ತಿನ ಮತ್ತ ಈ ಎಲ್ಲಾ ಹಿರಿಯರ ಆಶೀರ್ವಾದ ಹೊಂಟಿದ್ದಿ. ಯಾಕತ್ತಂದ್ರ ಯಾಕ್ರಿ ಆ ವಾದ ವಿವಾದಗಳನ್ನ ಮಾಡಿದ್ರೆ ಏನ್ ಇರ್ಬೇಕತ್ತಂದ್ರ ಗಂಡು ಹಣ್ಣಬೇಕು, ಚೀ ಹಣ್ಣಬೇಕಲ್ಲಿ. ಅರಿವಿನ ಮನಿ ಅಂದ್ರ ಆ ಮನಿ ಒಳಗೆ ಯಾರು ಹೊಕ್ಕಾರಲ್ಲ ಮುಂದೆ ಅವ್ರಿಗೆ ಹಿಂದಿನ 7 ಜನ್ಮದು ಮುಂದಿನ 7 ಜನ್ಮದ ಅರಿವಾಕಿತ್ರಿ. ಅದಕ್ಕಾಗಿ ಅದಕ್ಕೆ ಅದಕ್ಕೆ ಅರಿವಿನ ಮನಿ ಅಂದಾರ. ಅರಿವಿನ ಮನಿ ಅಂತ ಅರಿವಿನ ಮನಿ ಇರುವಂತ ಊರ ಅರಕೇರಿ. ಅದಕ್ಕೆ ನಾ ಪದ ಮಾಡಿನ ಅವಾಗೆ ಏನತ್ತ? ಅರಿವಿನ ಮನಿ ಕಟ್ಟಿ ಅರಿಕೆರ್ಯಾಗ ಅರಿಕೆರ್ಯಾಗ ಪದಮೌನ ಅಮಸಿದ್ದ ಇಟ್ಟನರಾಗ. ಅರಿವಿನ ಮನಿ ಕಟ್ಟಿ ಅರಿಕೆರ್ಯಾಗ ಅರಿಕೆರ್ಯಾಗ ಪದಮೌನ ಅಮಸಿದ್ದ ಇಟ್ಟನರಾಗ. ಈಗ 20 ವರ್ಷದಿಂದ ಮಾಡಿಯಪ್ಪ ಎಲ್ಲ ಪದಗಳನ್ನ. ಅರಿವಿನ ಮನೆ ಕಟ್ಟಿ ಅಮೌಷಿದ್ದಾಗ ಆಯ್ ಪದ್ಮವನಿಟ್ಟು ಆಯ ಪದಮವನ ಅರಿಕೆರಾಗಿತ್ತು ತಾ ಗುಡ್ಡದ ಮೇಲೆ ಹೋಗಿ ಕೂತಾನ. ಹೌದು ಹೌದು. ಹಿಂಗ ಇತಿಹಾಸ ಮಾಸ್ತರ. ಅಲ್ಲಿ ಜಾಲಿದ್ದು ಅತ್ತ ಅದು ಜಾಲಿಗೇರಿ ಆತ. ಹಂಗಲ್ಲ ಜಾರಿತ್ತು ಜಾರಿಗೇರಿ ಆಯ್ತು, ಜೀನಿಗೆ ಜೀನಿಗೆ ಏನದು ಹುಲ್ಲಿದ್ದೇನೆ ಹುಲ್ಜಂತಿ ಹಿಂಗ ಅವೆಲ್ಲ ಬೇನಿಗೆ ಇದ್ದದು ಬೇನೆ ಸಣ್ಣಗಿದ್ದು ಸಗಣ, ಬೇನಾಗಿದ್ದು ಬೇನೆ, ಶೀಲ ಇರಕ ಶಿವಣಿಗೆ ಅನ್ನೋದು ಹಂಗ ಅನ್ನೋದು. ಯಾವಾದೇ ವಾದ ವಿವಾದಗಳನ್ನ ಮಾಡ್ಬೇಕ ರಸ ಇರ್ಬೇಕು ಅದರಲ್ಲಿ. ಪರಿಪೂರ್ಣ ಗೊತ್ತಿದ್ರೆ ಮಾತಾಡ್ಬೇಕಲ್ಲ. ಅವ್ರಿಗೆ ಗೊತ್ತದ. ಸುಮ್ಮ ಏನೋ ನಗ್ಚಡಿಗೆ ಮಾತಾಡಿರ ಅಟ್ಟ. ಹೆಂಗ್ರಿ ಅಲ್ಲಿ ಹಂಗ ಮಾತಾಡ್ಲಿಲ್ಲ. ಅದಕ್ಕೆ ನಾನು ಏನ್ ವಿನಂತಿ ಹೇಳಂದ್ರ ಏನ್ರಪ್ಪ ಎಷ್ಟಾತನ ವಾದ ವಿವಾದಗಳನ್ನ ಮಾಡಿದ್ದೇವ್ ಕರಿ ಮಾಡಿರ್ಲಿ. ಒಂದ್ ಮಾತು ಹೇಳಿ ಹಾಡ್ಬಿಡ್ತಾ. ಎಂತ ಮಾತ್ರಪ್ಪ? ಮಲಕಾರ್ಸಿದ್ದನ ಕತೆ. ಈಗ ಮಲಕಾರ್ಸಿದ್ದ ನಮ್ಮ ಅಪ್ಪ ಆಡ್ತಾನೆ. ಈಗ ಆಡ್ತಾನ್ರಿ. ಯಾಕೆ ಆಡ್ತಾನ ಇದಕ್ಕೆ ಕಾರಣ ಏನದ? ಹೌದ್ ಇಲ್ಲದ ಹೌದಿಲ್ರಿ? ವೀರ ಮಲಕಾರ್ಸಿದ್ದ ಹಾಕಂದ ಬ್ರಹ್ಮಚಾರಿ ಅದನ್ರಿ 12,000 ದಂಡವನ್ನ ಸವಾರ ಮಾಡ್ಯಾನ. ಅದೇ ಸಾರಾಂಶ ಹಾಳ ಕಟ್ಟಿರಿ. ಈಗ 7 ಕಿಲ್ಲಾರು ತಿಳ್ಕೊಂಡು ಸುರಪುರ ನಾಡಿಗೆ ಹೋದ. ಹೌದಾ? ಸುರಪುರ ರಾಷ್ಟ್ರನ ಮಗಳ ಸುಗಂಧಾಬಾಯಿ ಮಲಕಾರ್ಸಿದ ಮ್ಯಾಗ ಮನಸ್ಸು ಮಾಡಿದ್ರು. ಮಲಕಾರ್ಸಿದ್ರ ಮ್ಯಾಗ ಆಸೆ ಪಟ್ಲು. ಅವಾಗ ಮಲಕಾರ್ಸಿದ್ ಹೇಳ್ದ ಏನತ್ತ? ಜಗತ್ತಿನ ಹೆಣ್ಣು ಮಕ್ಕಳನ್ನ ತಾಯಿ ಅಂತ ಹೇಳಿದ ನೀನು ನೋಡಂಗಲ್ಲಂದ. ಹೌದು. ಅವಾಗ ಸುರಪುರ ರಾಷ್ಟ್ರನ ಮಗ ಹೇಳ್ತಾಳ ಏನಂತ? ನಾ ದೊಡ್ಡ ರಾಜನ ಮಗಳ ನನ್ನ ನೀನ್ ಯಾವಾಗ ತಿರುಗಿ ನೋಡಿಲ್ಲ ಅಂದ್ರ ನನ್ನ ಮೈ ಮ್ಯಾಗ ಬಂದ ಅಂತ ತಿಳ್ಕೊಂಡು ಅವ್ರ ಅಪ್ಪಗೆ ಹೋಗಿ ಸುದ್ದಿ ಹೇಳಿದ್ರಿ. ಯಾರು? ಸುರಪುರ ಅರಸನ ಮಗಳು ಸುಗಂಧಬಾಯಿ ತಂದಿಗೆ ಹೇಳ್ತಾ. ಅವಾಗ ಸುರಪುರ ರಾಷ್ಟ್ರ ಬಂದು ಯುದ್ಧ ಸಾರುವ. ಅವಾಗ ಮಲಕಾರ್ಸಿದ್ ಹೇಳ ಏನಂತ? ಯುದ್ಧ ಮಾಡುವಂತ ತಾಕತ್ತಿನ ಬಂದಿತ್ತಂದ್ರ ಎಲ್ಲಿ ಬಾ ಅಂತಾನ? ಬನ್ನಿ ಬೇವರಿಗೆ ಬಾ, ಅಲ್ಲಿ ನನಗೆ ನಿನಗೆ ಯುದ್ಧಾಗಲಿ ಅಂದ. ಯಾರು? ಮಲಕಾರ್ಸಿದ್ದ. ಅವಾಗ ಹೊನ್ನೆ ಬೇವರಿಗೆ ಹೊಡೆಯ ಕಟ್ಟಿ ಹುಡಿಯರ ಮ್ಯಾಗಲಿತ್ತ ನನ್ನ ಅಪ್ಪಿಯರ ಮಲಕಾರ್ಸಿದ್ದ. 12,000 ದಂಡವನ್ನು ಕಣ್ಣು ಮುಚ್ಚಿ ಕಣಿದ್ರೆ ಕಣಿತರಿಗೆ ಸುದರ್ಶನ ಚಕ್ರವರ್ತಿ ಎಷ್ಟು ನಾಶ ಮಾಡ್ದ. ರಕ್ತದ ಹೊಳೆ ಹರಿತತ್ತ. ಅವಾಗ ಬೋಧಿ ಹೋಗಿ ರಕ್ತ ಗರಕತ್ತು ಕರ್ದಿಗಿದ್ದೀನಿ ಸಾಲ. ಏನ್ ಕೇಳ್ತಾನ? ಮಲಕಾರ್ಸಿದ ಬಂದು ಕಾಲ್ ಹಿಡ್ಕೊಂಡ್ಯಪ್ಪ, ನಿಮ್ಮಂತ ಸಿದ್ಧ ಪುರುಷರ ಹೊಳೆ ನೀರಿನ ಹೊಳೆ ನೀ ಜಗತ್ತೇ ಕಲ್ಯಾಣ ಮಾಡಕ್ ಬಂದವ್ರಪ್ಪ, ನೀವೇ ಇಂತ ಮಾಡಿ ಕೆಲಸ ಹಂಗ. ಹೌದು. ಅವಾಗಂದ ಏನಂತ? 12,000 ದಂಡಿಗೆಲ್ಲ ನೀವು ಜೀವದಾನ ಮಾಡಂದ. ಹೌದು. ಯಾರು? ಅವಾಗ ಮಲಕಾರ್ಸಿದ ತನ್ನ ಕಿರಿಮಗಳವರೆಗಿನ ಒಂದು ಹನಿ ರಕ್ತವನ್ನು ತೆಗೆದು 12,000 ದಂಡವನ್ನ ಮರ ಜೀವದಾನ ಮಾಡ್ಯ. ಮರ ಜೀವದಾನ ಮಾಡ್ದ. ತಂಗಿ ಗುಬ್ಬೆ ಗೊತ್ತಾಯ್ತ್ರಿ
ಮಾಡಿ ಹೌದಾ ನನ್ನ 12,000 ದಂಡಿಗೆ ಜೀವದಾನ ಮಾಡಿ ಅಂತ ತಿಳ್ಕೊಂಡು 10 ಬಳಿಗೆ 10 ಹೊನ್ನುಂಗ್ರ ಮಲಕಾಸಿಗೆ ತಗೊಂಡು ಬಂದು ಹೌದಾ ಅವಾಗ ಗಂಡಾಗಿರ್ತಕ್ಕಂತ ಮಡಗೊಂಡ ಧರ್ಮರಿಗೆ ಅನಕಲಾರದ ಏನಂತಾನ ಅವಾಗ ಅನಕಲಾಡ್ರಿ ಗುಡ್ಡೆ ಹೇಳ್ರಿ ಏನಂತ ನನ್ನ ತ್ರಿಕಾಲ ದೇವನಿ ಅದಾನ ನೀ ಅನ್ನುವಂತ ಮಾತು ನನಗ ಮಣ್ಣಗ ಅಲ್ಲೇ ಗೊತ್ತಾಕದ ಅವ ಅನ್ನಕ್ಕಾಗಲಿ ಅನಕಲಾರ ಮಲಕಾಸನ ಬೆನ್ನ ಬಂದಗಡಿ ಬೇಗಗೆ ಬೆನ್ನಿಗೆ ಚಪ್ಪರತ ಬೆನ್ನು ಹೊರಿ ಬಿಚ್ಚಿ ಬಿಚ್ಚಿ ಅಲ್ಲೇ ಸತ್ತ ಯಾರು ಮದುಗೊಂಡ ಮಗವಾಡ ತೀರ್ಕೊಂಡೇನ ಹೌದಾ ಅವಾಗ ಗುಡ್ಡದ ಮಲಕಾಸಿದ್ದೇನ ಏನಂತ ಏನು ಬೇಡ್ತಿ ಬೇಡ ತಂಗಿನ ಟೈಮ್ ಮುಗಿದ ಗಂಡನೊಬ್ಬನ ಬಿಟ್ಟು ಬೇಕಾದ್ರೆ ಬೇಡಂದ ಏನ್ ಬೇಡ್ತಿ ಬೇಡಿದು ಕುಳಿತೀನಿ ಕರೆ ಅವಾಗ ಮಲಕಾಸಿದ್ದೇನ ಏನಂತ ಜಗತ್ತಕ್ಕೆ ಎಲ್ಲ ಬೇಡಿದವ್ರಿಗೆ ಬೇಕಾದ ಕೊಟ್ನೇವ ಅವಾಗಿಂದ ಕಾಸ ತಂಗಿಗೆ ನೀನು ಕೊಡು ನನಗೆ ಆಗ್ಲಿಲ್ಲ ತಂಗಿ ಗೊತ್ತಾಯ್ತ ಸೂರ್ಯಚಂದ್ರನವರಿಗೆ ನನಗಂಗಿ ಹರಿಯವರಿಗೆ ನಿನ್ನ ಗುರುತ ಏನು ಕೋನ ಭೂಮಿ ಮ್ಯಾಗ ಗೋಷ್ಠಿ ತಿಳ್ಕೊಂಡು ತಂಗಿ ದಂಡೆ ಕಟ್ಟಿ ಇವತ್ತಿನವರಿಗೆ ಮಲಕಾಸಿದ್ದ ಆಗ್ತಾನ ರಾತ್ರಿ 3:30-4 ಗಂಟೆಗೆ ಯಾರ್ದೇನಾಗ್ಯದ ಇವತ್ತಿಗೆ ಯಾಕೆ ಆಡ್ತಾನೆ ಇದೇ ಟೈಮ್ದಾಗೆ ಯಾಕ್ರಿಪ್ಪ ಇದೇ ಟೈಮ್ದಾಗೆ ಸುರಪುರ ಮನಗೊಂಡ ತನ್ನ ಪ್ರಾಣ ತ್ಯಾಗ ಮಾಡ್ಯಾನ ಹೌದು ಇದೇ ಟೈಮ್ ಜೀವ 3:30 ಹಿಡ್ಕೊಂಡು 4 ಗಂಟೆ ಒಳಗೆ ಮಲಕಾಸಿದ್ದ ಆಡ್ತಾನ ಹೌದು ಅಂತ ಸಂಪ್ರದಾಯ ಬಂದದ ಜಗತ್ತೊಳಗ ನಮ್ಮ ಅಪ್ಪರೆಲ್ಲ ಕೀರ್ತಿ ಮಾಡಿ ಹೋಗ್ಯಾರ ಮಾಡಿರಲ್ರಿಪ್ಪ ಎಷ್ಟೋ ಜನರ ಪುಣ್ಯ ಅದ ನಾವು ನೀವೆಲ್ಲ ನಾವು ಹಾಡ್ಬೇಕಂದ್ರು ಪುಣ್ಯ ನೀವು ಕೇಳ್ಬೇಕಂದ್ರು ಒಂದು ಪುಣ್ಯ ಅದ ಅದಕ್ಕೆ ನೀವೆಲ್ಲಾ ತಾಯಿ ತಂದಿ ಆ ಭಗವಂತ ಮಲಕಾ ಸಿದ್ಧನೊಂದ ಅದನ್ನೆಲ್ಲ ನೀವು ನೋಡ್ಬೇಕಂತಂದ್ರೆ ಈ ಜನ್ಮನೇ ಪಾವನ ಆಗ್ತದ ಯಾವ ಅಮಸಿದ್ದಣ್ಣ ಶಿವಪುರಿ ಸಾಕಿ ಉಮದಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಆ ಗುಡ್ಡೋನ್ ವಂಶಸ್ಥರಾಗಿರ್ತಕ್ಕಂಥವ್ರಿ ನೋಡಿ ಮಲಕಾಸಿದ್ದ ತಾಯಿ ತಂದೆ ಸತ್ತ ಮೇಲೆ ಸ್ವಾಧರ್ಮ ಉಳಿಬೇಕತ್ತ ಗುಡ್ಡೋನು ಗಂಡನ ನೋಡಿ ಜೀವಂತ ಸಮಾಧಿ ತಗೊಂಡು ಗಂಡ ತೀರೇನು ರಂಡಿಯಾಗಿ ಭೂಮಿ ಇರಂಗಿಲ್ಲಪ್ಪ ತಿಳ್ಕೊಂಡು ಗಂಡನ ಜೋಡಿ ಜೀವಂತಿ ಸಮಾಧಿ ತಗೊಂಡ ತಂಗಿ ಅವಾಗ ಮಲಕಾಸಿದ್ದ ತಂಗಿ ಮಕ್ಕಳೆಲ್ಲ ತೋಮನ ಮನೆ ಒಳಗೆ ಆಸ್ತಿ ಹೆಚ್ಚು ಜ್ವಾಕಿ ಮಾಡಕತ್ತೇನೆ ಇವತ್ತಿನವರೆಗೆ ಅದೇ ಗುಡ್ಡವನ ವಂಶಸ್ಥರಾಗಿರ್ತಕ್ಕಂಥವ್ರು ಶಿವಪುರ ಅಂಶದ ಶಿವಪುರಿ ಅಂಶದಣ್ಣ ಶಿವಪುರಿ ಅವರು ಕೂಡ 51 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರ ನನ್ನಪ್ಪ ಮಲಕಾಸಿದ್ದ ಅವ್ರಿಗೆ ಅಷ್ಟೈಶ್ವರ್ಯ ಶ್ರೀ ಸಂಪತ್ತನ್ನು ಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದೇನೆ ಯಾವ ಅಶೋಕಣ್ಣ ಸಕ್ಕರೆ ಸಾಕಿನ ಸಿದ್ದಾಪುರ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು 101 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರ ಅಮಸಿದ್ದ ಮಲಕಾಸಿದ್ದ ಅವ್ರಿಗೆ ಅಷ್ಟೈಶ್ವರ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೆರವರು ಹನ್ನೆರಡು ಸಾವಿರ ದಂಡ ಸವಾರ ಮಾಡಿ ಜೀವನೀರನ್ನು ಅಣ್ಣನ ಸುದ್ದಿ ಕೇಳಿ ಗುಡ್ಡವರ ಆಯ್ತು ಆನಂದ ಸಾಗರ ಹೋಗೊಂಡ ಒಂಗೂರ ನಡೆದಾರ ಸಾರುತ್ತ ಡಂಗೂರ ಹೋಗೊಂಡ ಒಂಗೂರ ನಡೆದಾರ ಸಾರುತ್ತ ಡಂಗೂರ ಮಾಡಲಿಲ್ಲ ವಿಚಾರ ಬಂದು ಬೆನ್ನುವರಿ ಬಿಚ್ಚಿ ಬಿದ್ದ ಮನಸ್ಸಿಗಾಗಿ ಬೇಜಾರ ಅವರಿಗೆ ಬಂದು ಬೆನ್ನುವರಿ ಬಿಚ್ಚಿ ಬಿದ್ದ ಮನಸ್ಸಿಗಾಗಿ ಬೇಜಾರ ತರಬ್ಯಾಡ ತಕರಾರ ಮೈರಿಲ್ಲ ನಾನಿನ್ನ ಉಪಕಾರ ತರಬ್ಯಾಡ ತಕರಾರ ಮರಿದಿಲ್ಲ ನಾನಿನ್ನ ಉಪಕಾರ
ದೇವರ ಜಾಗ ನೋಡಿ ಹೊಸ್ತಿ ಹೊಡೆದನು ಅಮ್ಮಗೆ ನಮ್ಮನಿ ದೇವರ ಸಾಹಿತ್ಯ ಸರದಾರ ಸಗನಾಡು ಗುರುಲಿಂಗ ಮಾಸ್ತಾರ ಸಾಹಿತ್ಯ ಸರದಾರ